ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟ್ ಯೂನಿಟ್ WCMS ದಲ್ಲಿ ಬರುವಂತ ಫಸ್ಟ್ ಯೂನಿಟ್ ದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಯೂನಿಟ್ ಯಾವುದು, ವೆಬ್ ಹೋಸ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ಮಲ್ಟಿಮೀಡಿಯಾ ಕಂಟೆಂಟ್. ಸೊ ಇದ್ರ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್, ವಾಟ್ ಈಸ್ ವೆಬ್ ಹೋಸ್ಟಿಂಗ್? ಸೊ ವೆಬ್ ಹೋಸ್ಟಿಂಗ್ ಅಂತಂದ್ರೇನು ಅಂತ ಕೇಳ್ಬೋದು. ಸೆಕೆಂಡ್, ಎಕ್ಸ್ಪ್ಲೇನ್ ದ ವೆಬ್ ಹೋಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಕಂಟೆಂಟ್. ಸೊ ಏನ್ ಎಕ್ಸ್ಪ್ಲೇನ್ ಮಾಡಕ್ ಹೇಳಿ, ವೆಬ್ ಹೋಸ್ಟಿಂಗ್ ನೀವು ಇಲ್ಲಿ ಏನಂತ ಡೆಫಿನೇಷನ್ ಬರೆದಿರ್ತೀರಿ. ಒಂದ್ ವೇಳೆ ಎಕ್ಸ್ಪ್ಲೇನ್ ದ ವೆಬ್ ಹೋಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಕಂಟೆಂಟ್ ಅಂತ ಕೇಳಿದ್ರೆ ಇಲ್ಲಿಯೂ ಕೂಡ ನೀವೇನ್ ಮಾಡ್ಬೇಕು, ವೆಬ್ ಹೋಸ್ಟಿಂಗ್ ಡೆಫಿನೇಷನ್ ನ ಬರೋದು. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿ, ಕೀ ಪಾಯಿಂಟ್ಸ್ ಅಂತ ಬರುತ್ತೆ ನೋಡಿ, ಅದನ್ನ ಬರಿತಾ ಹೋಗ್ಬೇಕು. ನೆಕ್ಸ್ಟ್, ಡಿಫೈನ್ ವಿಕಿ ಸೈಟ್ಸ್ ಅಂಡ್ ಹೌ ಡಸ್ ಇಟ್ ಡಿಫರ್ ಫ್ರಮ್ ಟ್ರೆಡಿಷನಲ್ ವೆಬ್ಸೈಟ್ಸ್. ಸೊ ವಿಕಿ ಸೈಟ್ ಅಂತ ಅಂದ್ರೇನು, ಅದು ಯಾವ ರೀತಿ ಡಿಫರ್ ಆಗುತ್ತೆ ಟ್ರೆಡಿಷನಲ್ ವೆಬ್ಸೈಟ್ ಗೆ ಅನ್ನೋದು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಡಿಫೈನ್ ದ ಮ್ಯಾನೇಜಿಂಗ್ ಮಲ್ಟಿಮೀಡಿಯಾ ಕಂಟೆಂಟ್. ಸೊ ಏನ್ ಡಿಫೈನ್ ಮಾಡಬೇಕು, ಮ್ಯಾನೇಜಿಂಗ್ ಮಲ್ಟಿಮೀಡಿಯಾ ಕಂಟೆಂಟ್ ಅಂದ್ರೇನು. ಸೊ ನಮ್ದೇನೈತಿ, ಫಸ್ಟ್ ವೆಬ್ ಹೋಸ್ಟಿಂಗ್ ಅಂತ ಐತಿ, ನೆಕ್ಸ್ಟ್ ಮ್ಯಾನೇಜಿಂಗ್ ಮಲ್ಟಿಮೀಡಿಯಾ ಕಂಟೆಂಟ್. ಸೊ ಫಸ್ಟ್ ನಮ್ಗೆ ಗೊತ್ತಿರ್ಬೇಕು ವೆಬ್ ಹೋಸ್ಟಿಂಗ್ ಅಂದ್ರೇನು, ಮ್ಯಾನೇಜಿಂಗ್ ಮಲ್ಟಿಮೀಡಿಯಾ ಕಂಟೆಂಟ್ ಅಂದ್ರೇನು ಅಂತ ಗೊತ್ತಿರ್ಬೇಕು, ರೈಟ್? ಸೊ ಅದನ್ನ ಏನ್ ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್, ಹೌ ಆರ್ ದ ಕಾಮನ್ ಚಾಲೆಂಜಸ್ ಇನ್ ಮೇಂಟೈನಿಂಗ್ ಅ ವಿಕಿ ಸೈಟ್. ಸೊ ವಿಕಿ ಸೈಟ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಏನೇನ್ ಪಾಯಿಂಟ್ಸ್ ಬರ್ತಾವು, ಸೊ ಅವನ್ನೆಲ್ಲ ಏನ್ ಮಾಡ್ಬೇಕು, ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಪಾರ್ಟ್ 1 ಅಂಡ್ ಪಾರ್ಟ್ 2. ಸೊ ಇಲ್ಲಿ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಪಾರ್ಟ್ 1 ದಾಗ ಏನಿರುತ್ತ, ಬೇಸಿಕ್ ಆಗಿರುತ್ತೆ. ಸೊ ಪಾರ್ಟ್ 2 ದಾಗ ಏನಿರುತ್ತ, ಅಡ್ವಾನ್ಸ್ ಇರುತ್ತ. ಸೊ ಇದನ್ನ ನೀವೇನ್ ಮಾಡ್ಬೇಕು, ಪಾರ್ಟ್ 1 ಮತ್ತು ಪಾರ್ಟ್ 2 ಏನ್ ಮಾಡ್ಬೇಕು, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಎರಡರದಾಗ ಯಾವ್ದಾದ್ರು ಒಂದು ಕೇಳುವಂತ ಚಾನ್ಸಸ್ ಇದೆ, ಅಥವಾ ಅವ್ರು ಏನ್ ಮಾಡ್ಬೋದು, ಎರಡೂ ಕೂಡ ಕೇಳ್ಬಹುದು. ನೆಕ್ಸ್ಟ್, ವಾಟ್ ಈಸ್ ದ ಸ್ಕ್ರೀನ್ ಕಾಸ್ಟಿಂಗ್? ಸೊ ಸ್ಕ್ರೀನ್ ಕಾಸ್ಟಿಂಗ್ ಅಂದ್ರೆ ಏನು? ಎಕ್ಸ್ಪ್ಲೇನ್ ದ ಸ್ಕ್ರೀನ್ ಕಾಸ್ಟಿಂಗ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಇನ್ ಡೀಟೇಲ್. ಸೊ ನಾವು ಸ್ಕ್ರೀನ್ ಕಾಸ್ಟಿಂಗ್ ಮಾಡ ಅಂತೇವಿ ಅಂತ ಅಂದ್ರೆ ಅದು ಟೂಲ್ಸ್ ಇರ್ತಾವ, ಟೆಕ್ನಿಕ್ಸ್ ಇರ್ತಾವ, ರೈಟ್? ಸೊ ಅದನ್ನ ಏನ್ ಮಾಡ್ಬೇಕು, ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಡಿಫೈನ್ ಮಲ್ಟಿ ಕಾನಲ್ ಕಂಟೆಂಟ್ ಡೆವಲಪ್ಮೆಂಟ್. ಸೊ ಮಲ್ಟಿ ಕಾನಲ್ ಕಂಟೆಂಟ್ ಡೆವಲಪ್ಮೆಂಟ್ ಅಂದ್ರೇನು ಅಂತ ಬರೀಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಕ್ರಿಯೇಟಿಂಗ್ ಅಂಡ್ ಮೇಂಟೈನಿಂಗ್ ವಿಕಿ ಸೈಟ್. ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಿಲ್ಲ, ಯಾವ ರೀತಿ ನೀವು ವಿಕಿ ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀರಿ, ಯಾವ ರೀತಿ ನೀವು ಅದನ್ನ ಮೇಂಟೈನ್ ಮಾಡ್ತೀರಿ ಅನ್ನೋದನ್ನ ಬರೀಬೇಕು. ನೆಕ್ಸ್ಟ್, ವಾಟ್ ಈಸ್ CSS? ಹೌ ಟು ಡಿಸೈನ್ ವೆಬ್ಸೈಟ್ ಯೂಸಿಂಗ್ CSS. ಸೊ CSS ಅಂದ್ರೇನು, ಕ್ಯಾಸ್ಕೇಡ್ ಸ್ಟೈಲ್ ಶೀಟ್ ಅಂತ ಕರಿತೀವಿ. ಸೊ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಕೂಡ ಒಂದೊಂದು ಟೈಮ್ ಕೇಳುವಂತ ಚಾನ್ಸಸ್ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ವಾಟ್ ಈಸ್ CSS? ಹೌ ಟು ಡಿಸೈನ್ ವೆಬ್ಸೈಟ್ ಯೂಸಿಂಗ್ CSS. ನೀವು CSS ಅನ್ನ ಯೂಸ್ ಮಾಡಿ ಯಾವ ರೀತಿ ವೆಬ್ಸೈಟ್ ನ ಏನ್ ಮಾಡ್ತೀರಿ, ಡಿಸೈನ್ ಮಾಡ್ತೀರಿ ಅಂತ ಕೇಳ್ಬಹುದು. ಎಕ್ಸ್ಪ್ಲೇನ್ ಕ್ರಿಯೇಟಿಂಗ್ ಅಂಡ್ ಮ್ಯಾನೇಜಿಂಗ್ ದ ಬ್ಲಾಗ್ ಸ್ಲೈಡ್. ಸೊ ಈ ಬ್ಲಾಗ್ ಸ್ಲೈಡ್ ಮೇಲೂ ಏನ್ ಮಾಡ್ಬೋದು, ಕ್ವಶನ್ ಅನ್ನ ಕೇಳುವಂತ ಚಾನ್ಸ್ ಇದೆ. ಸೊ ಇಷ್ಟು ಪಾಸಿಬಲ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ನೀವೇನಾದ್ರೂ ಓದಿದ್ರಿ ಅಂತಂದ್ರೆ ಈ ಚಾಪ್ಟರ್ ಕೂಡ ಕವರ್ ಆಗುತ್ತೆ. ಅದೇ ರೀತಿ ಈ ಕಾನ್ಸೆಪ್ಟ್ ಯಾವ್ದಾದ್ರು ಕ್ವಶನ್ ಅವ್ರು ಕೇಳಿದ್ರೆ ಅಂತಂದ್ರೆ ಇದಕ್ಕೆ ನೀವು ಆನ್ಸರ್ ಓದ್ಕೊಂಡಿರ್ತೀರಿ, ಅದನ್ನು ಕೂಡ ಬರೀಬಹುದು. ಫಾರ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ದ ವೆಬ್ ಹೋಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಕಂಟೆಂಟ್ ಅಂತ ಇರುತ್ತೆ. ಸೊ ಇವಾಗ ನೀವು ಇಲ್ಲಿ ವೆಬ್ ಹೋಸ್ಟಿಂಗ್ ಏನ್ ಡೆಫಿನೇಷನ್ ಓದಿರ್ತೀರಿ, ಸೊ ಅದನ್ನೇ ಇಲ್ಲಿ ಯೂಸ್ ಮಾಡಿ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್, ಮಲ್ಟಿಮೀಡಿಯಾ ಕಂಟೆಂಟ್ ಅಂತ ಐತಿ. ಸೊ ಮಲ್ಟಿಮೀಡಿಯಾ ಕಂಟೆಂಟ್ ಬಗ್ಗೆ ನೀವೇನ್ ಮಾಡ್ಬೇಕು, ಬರಿಬೇಕು. ನೆಕ್ಸ್ಟ್, ಡಿಫೈನ್ ವಿಕಿ ಸೈಟ್ ಇದ್ದಲ್ಲಿ ಅವ್ರು ಏನಾದ್ರು ವಾಟ್ ಇಸ್ ವಿಕಿ ಸೈಟ್ ಅಂತ ಕೂಡ ಕೇಳ್ಬಹುದು, ಇಷ್ಟೇ ಕೇಳಿ ಕೂಡ ಬಿಡ್ಬೋದು. ಅಥವಾ ಹೌ ಡಸ್ ಇಟ್ ಡಿಫರ್ ಫ್ರಮ್ ಟ್ರೆಡಿಷನಲ್ ವೆಬ್ಸೈಟ್ ಅಂತ ಕೇಳ್ಬಹುದು, ಅಥವಾ ಎಕ್ಸ್ಪ್ಲೈನ್ ದ ವಿಕಿ ಸೈಟ್ಸ್ ಅಂತ. ಈ ರೀತಿ ಇದ್ರ ಬೇಸ್ ಮೇಲೆ ಅವ್ರು ಏನ್ ಮಾಡ್ಬೋದು, ಕ್ವಶನ್ ನ ಟ್ವಿಸ್ಟ್ ಕೂಡ ಮಾಡಿ ಕೇಳ್ಬಹುದು, ಅಥವಾ ಡೈರೆಕ್ಟ್ ಈ ರೀತಿ ಆಗಿ ಕೂಡ ಕೇಳ್ಬಹುದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.